ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ರೋಸ್ ಗುಲ್ಕಂದ್ ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ. ತಪ್ಪದೆ ಕೊನೆವರೆಗೂ ಈ ವಿಡಿಯೋನ ನೋಡಿ. ಇಲ್ಲಿ ನಾನು ರೋಸ್ ಪೆಟಲ್ ತಗೊಂಡು ಅದನ್ನು 2 to 3 ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಏನಾದರೂ ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಅದನ್ನು ನಾನಿಲ್ಲಿ ಫ್ಯಾನ್ ಗಾಳಿಯಲ್ಲಿ ಮನೆ ಒಳಗೇನೆ ಒಣಗಾಕಿದ್ದೀನಿ. ಇದು ನೀರೇನು ಇರಬಾರ್ದು. ಸೊ ಅದಕ್ಕೋಸ್ಕರ ಫುಲ್ಲು ಡ್ರೈ ಆಗಬೇಕು. ಮತ್ತು ಇಲ್ಲಿ ಕಲ್ಲು ಸಕ್ಕರೆ ತಗೊಂಡಿದ್ದೀನಿ. ಕಲ್ಲು ಸಕ್ಕರೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಈಸಿಯಾಗಿ ಅವೈಲಬಿಲಿಟೀಸ್ ಇರುತ್ತೆ. ಇದು ಫುಲ್ಲು ನೀಟಾಗಿ ನೀರು ಇಲ್ದಂಗೆ ಡ್ರೈ ಆದಮೇಲೆ ಸಪ್ರೇಟ್ ತೆಗೆದಿಟ್ಕೊಂಡಿದ್ದೀನಿ. ಪ್ಲಸ್ ಹನಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಪೆಟಲ್ಸ್ನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕಲ್ಲು ಸಕ್ಕರೆ ಹಾಕ್ಕೊಂಡಾಗ ನಿಮಗೆ ಈಸಿಯಾಗಿ ಅದು ಸ್ಮ್ಯಾಶ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಿಮಗೆ ಯಾವುದು ಈಸಿ ಆಗುತ್ತೆ ನೀವು ಆ ಥರ ಮಾಡಿಕೊಂಡು ಈ ಪೆಟಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೋಸ್ ಗುಲ್ಕಂದು ಬೆನಿಫಿಟ್ ನಾವು ನೋಡೋಕ್ಕೋದ್ರೆ ಏನಂದರೆ, ಇದರಲ್ಲಿ ತುಂಬ ಕೂಲಿಂಗ್ ಪ್ರಾಪರ್ಟೀಸ್ ಇರುತ್ತೆ. ತುಂಬ ಜನಕ್ಕೆ ಹೀಟ್ ಬಾಡಿ ಇರುತ್ತೆ, ಅಥವಾ ಬಿಸಿಲಲ್ಲೆಲ್ಲ ಹೋಗಿ ಬಂದಾಗ ತುಂಬ ಹೀಟ್ ಅನಿಸಿದವರು ಈ ಗುಲ್ಕಂದನ್ನ ಡೈಲಿ 1 ಸ್ಪೂನು ಆ ಥರ ಸೇವಿಸ್ತಾ ಬಂದರೆ ನಿಮಗೆ ನ್ಯಾಚುರಲ್ ಆಗಿ ಬಾಡಿ ಹೀಟು ಕಡಿಮೆ ಆಗುತ್ತೆ. ಇದನ್ನು ಚಿಕ್ಕವರಿಂದ ಹಿಡಿದು ದೊಡ್ಡವ್ರು ಕೂಡ ತಿನ್ಬೋದು. ತುಂಬ ಜನ ಇದನ್ನು ಬ್ರೆಡ್ ಮೇಲೆ ಹಾಕ್ಕೊಂಡು ಯೂಸ್ ಮಾಡ್ತಾರೆ. ಸೊ ಹಾಗೂ ಯೂಸ್ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಸೊ ನನ್ನ ಚಾನಲ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಡೌಟ್ ಹಾಕಿಸಿ, ಆನ್ಸರ್ ಮಾಡ್ತೀನಿ. ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಸೊ ನಮಗೂ ಕೂಡ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ಸ್ ಕೂಡ ಸಿಗುತ್ತೆ. ನಾನಿಲ್ಲಿ ಹನಿ ಹಾಕೋತಾ ಇದ್ದೀನಿ. ನನಗೆ ಎಷ್ಟು ಸ್ವೀಟ್ ಬೇಕೋ ಅಂತ ನಮ್ಗೆ ಅನಿಸುತ್ತೆ ಅಷ್ಟು ನೀವು ಹನಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಹನಿ ಮತ್ತು ಪೆಟಲ್ಸು ಕಲ್ಲು ಸಕ್ಕರೆ ಎಲ್ಲ ಮಿಕ್ಸ್ ಆದಮೇಲೆ ನೀವು ಇದನ್ನು ಸೂರ್ಯನ ಬಿಸಿಲಿಗೆ 10ರಿಂದ ಒಂದು 12 ದಿನದ ತನಕ ಇಡಬೇಕಾಗುತ್ತೆ. ಡೈಲಿ ಮಾರ್ನಿಂಗ್ ಇಟ್ಟು ಸಂಜೆ ಒಳಗೆ ತಗೊಳ್ಳಿ. ಸೊ 2 ದಿವಸಕ್ಕೊಂದು ಸತಿ ಇದನ್ನು ಈ ಥರ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಗುಲ್ಕಂದು. ಹೀಗೆ ನೀವು 10 to 12 ಡೇಸ್ ಮಾಡಿದಾಗ ಗುಲ್ಕಂದು ರೆಡಿಯಾಗಿರುತ್ತೆ. ಇದನ್ನು ಮನೆ ಮಂದಿ ಎಲ್ಲ ಕೂತ್ಕೊಂಡು ಜಾಮ್ ಥರ ಯೂಸ್ ಮಾಡ್ಬೋದು, ಅಥವಾ ಬ್ರೆಡ್ ಮೇಲೆ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ಕೊಟ್ಟರೆ ತಿಂತಾರೆ. ಸೊ ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಆಫ್ಟರ್ 15 ಡೇಸು ಈ ಥರ ರೆಡಿಯಾಗಿದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳಿ, ಮನೆಯಲ್ಲೇ ಮಾಡಿಕೊಂಡು ತಿಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.